ನೋಡಿದ್ರಿಂದ ಎಲ್ಲ ಒಂದಕ್ಕೊಂದು ಬೀಳ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ತಯಾರಿಕಾ ರಂಗ ಮತ್ತು ಗಣಿಗಾರಿಕೆ ಇವೆರಡೂ ವಲಯಗಳು ಯಾಕೋ ಕುಸಿತಾ ಇದ್ದಾವೆ. ತಯಾರಿಕಾ ರಂಗದ ಏನಿಲ್ಲ ಇಲ್ಲ ಯಾವ ಉದ್ಯಮದ ರೀ ಹೇಳ್ರಿ ಒಂದು ಪಬ್ಲಿಕ್ ಸೆಕ್ಟರ್ದು 32 ಏನು ನಮ್ಮಲ್ಲಿ PSUಗಳಿದ್ದು ಇವತ್ತು ಎಲ್ಲಿದ್ದಾವೆ, ಏನು ಕೆಲಸ ಮಾಡ್ತಾಯಿದ್ದಾವೆ, ಅದ್ರ ಉತ್ಪನ್ನ ಏನು ಇಲ್ಲ, ಎಲ್ಲ ಪ್ರೈವೇಟೈಸೇಷನ್ ಡಿಮೊನಟೈಸೇಷನ್ ಏನು ಅಂತಿರಲಿಲ್ಲ. ಡಿಸ್ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋದರು, ಅದು ಬಂದಿಲ್ಲ, ಲಾಭ ಉದ್ಯೋಗ ಸೃಷ್ಟಿಯಾಗಿಲ್ಲ, ಅವು ಬಂದಾಗಿಬಿಟ್ಟು ಹಳಿವು. ಹೀಗಾಗಿ ಇವತ್ತೇನಪ್ಪ ಅಂದ್ರೆ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ಕುಸಿದು ಹೊಂಟದ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ 2024 ನಾವೀಗ ಈ ಒಂದು 2024 ಒಂದು ನಮ್ಮ ಎಕನಾಮಿಕ್ ಗ್ರೋತ್ ನೋಡಿದ್ರೆ ಅಥವಾ ನಮ್ಮ ಡೆವಲಪ್ಮೆಂಟ್ ನೋಡಿದ್ರೆ ಕೇವಲ 6.3% ಡೆವಲಪ್ಮೆಂಟ್ ಅದ ಈ ಒಂದು 24 ವರ್ಷಗಳಲ್ಲಿ. ಅಂದಾಗ ಮತ್ತೇನು ಡೆವಲಪ್ಮೆಂಟ್ ಆಗ್ತದ್ರಿ? ಇಲ್ಲೇ ಡೆವಲಪ್ಮೆಂಟ್ ಆಗುವಂಥದ್ದು ಭಾಳ ಕಡಿಮೆ. ಈಗ ಏನದಂದ್ರೆ BJP ಇದ್ದಿದ್ದು ಕಾಂಗ್ರೆಸ್ ಮೇಲೆ ಹೇಳೋದು, ಕಾಂಗ್ರೆಸ್ BJP ಮೇಲೆ ಹೇಳುವಂಥ ಪ್ರಸಂಗ ಆಗಿಬಿಟ್ಟದೆ. ಹೀಗಾಗಿ ಬಡತನ ಅಂತೆ ನಮ್ಮನ್ನು ಬಿಟ್ಟು ಹೋಗಲಾರಿಸಿದ್ರೋಗದ. ಇನ್ನು ಒಂದೇ ಒಂದು ವಲಯ, ಕೃಷಿ ವಲಯ, ನಿಮಗೆ ಹೇಳಿದಾಗ ವ್ಯಾಪಾರದಲ್ಲಿ ಬಿದ್ದು ಹೋಗ್ಯದ, ಇಂಡಸ್ಟ್ರಿಗಳು ಬಿದ್ದು ಹೋಗಿದ್ದಾವೆ. ವ್ಯಾಪಾರ, ಹೋಟೆಲ, ಸಾರಿಗೆ, ಸಂವಹನ, ಪ್ರಸಾರ ರಂಗದಲ್ಲಿ ಹೊಡೆದು ಬೀಳ್ತಾ ಇದ್ದಾವೆ. ಯಾಕಂದ್ರೆ ಜನಗಳು ನೋಡೋದು ಕಡಿಮೆ ಮಾಡ್ತಾ ಇದ್ದಾರೆ, ಕುಂಠಿತ ಆಗ್ತದೆ ಈ ವಲಯನು. ಯಾವುದೇ ವಲಯಕ್ಕೆ ಹೋದ್ರೆ ಇವತ್ತೆಲ್ಲ ಹೇಳ್ತಾ ಇದ್ದಾರೆ, ಕೇವಲ ಒಂದೇ ಒಂದು ಕೃಷಿ ವಲಯ. ವಲಯ ಒಂದೇ ಈ ಕಳೆದ 5 ತಿಂಗಳಲ್ಲೇ 1.3% ಇದ್ದಂಥ ಈ ಒಂದು ಡೆವಲಪ್ಮೆಂಟ್ ತ್ರೈಮಾಸಿಕದ್ದು ಇವತ್ತು 5.6ಕ್ಕೆ ಬಂದಿದೆ. ಇದರ ಅರ್ಥ ಕೃಷಿ ಅಂದರೆ ಒಕ್ಕಲ್ತನ ಒಂದು ಲಾಭದಲ್ಲಿದೆ, ಅದು 5.6 ಆದರೆ ಅವ್ರಿಗೆ ಮಾರ್ಕೆಟ್ ಇಲ್ಲ. ಇದರ ಮೇಲೆ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ, ಎಲ್ಲ ಸೆಕ್ಟರ್ಗಳು ಇವತ್ತು ಫೇಲ್ಯೂರ್ಸ್ 90 ಲಕ್ಷ ಕೋಟಿ ರೂಪಾಯಿ ಹೋದ್ರೆ 5 ತಿಂಗಳದೊಳಗೆ ಹೋಗ್ಯದ. ಬರ್ತದೆ ಅಂತ ಹೇಳ್ತಾ ಇದ್ದೀವಿ, ಇನ್ವೆಸ್ಟರ್ಸ್ ಬರ್ತದೆ ಅಂತ ಹೇಳಿದಾರೆ. ಅಷ್ಟು ಬರ್ತಾರೆ ರೀ, ಯಾಕಂದ್ರೆ ದೇಶದ ಒಂದು 15-20 ರಾಜ್ಯಗಳಲ್ಲೇ ದುಡ್ಡು ಹೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ 10 ಲಕ್ಷ ಬರ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲೇ 15-20 ಲಕ್ಷ ಕೋಟಿ ರೂಪಾಯಿ ಬರ್ತಾ ಇದ್ದಾರೆ, ಮಧ್ಯಪ್ರದೇಶದಲ್ಲೇ 30 ಲಕ್ಷ ಕೋಟಿ ಬರ್ತದೆ ಅಂತ ಎಲ್ಲ ಲೆಕ್ಕ ಮಾಡಿ ಹೇಳ್ತಾ ಇದ್ದೀವಿ. ಅದರ ಅದೇ ಕಾಲಕ್ಕೆ ಇದು ಲಾಸ್ ಆಗ್ತದೆ. ತಯಾರಿಕಾ ರಂಗ, ಗಣಿಗಾರಿಕೆ ಮತ್ತು ಫ್ಯಾಕ್ಟ್ರಿಗಳೆಲ್ಲ ಬಂದು